ಟೆನ್ಷನ್ ಮಾಡ್ಕೋಬೇಡಿ. ಡೋಂಟ್ ವರಿ, ಏನೂ ಆಗಲ್ಲ. ನವಡೇಸ್ ದಿ ಸರ್ಜರೀಸ್ ಆರ್ ಕ್ವೈಟ್ ಕಾಮನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ರಲ್ಲ, ಕಂಟಿನ್ಯೂ ಮಾಡಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಮೇಡಮ್, ಇವಾಗ ಈ ಪರಿಸ್ಥಿತಿಲಿ ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ. ಎಲ್ಲ ಒಳ್ಳೇದಾಗುತ್ತೆ. ಹೇಳಿ, ಮುಂದೇನಾಗುತ್ತೆ? తిరుపతి తిరుమల వెంకటేశ. తిరుపతి తిరుమల ಏನ ಹೋಗ ನಾನೇ ಹೋಗ ಅಬ್ಬ ಹೋಗ ಹೋಗಲೇ ವೆಂಕೆ. ನಾವ್ಯಾಕೋ ತಪ್ಪು ಮಾಡ್ತಿದೀವಿ ಅನ್ಸ್ಲಿಕ್ಕತ್ತದ. ನೀ 10 ಮಿನಿಟ್ ಸುಮ್ನಿದ್ರ 10 ಲಕ್ಷ ನಮ್ದಾಗ್ತೈತಿ. ಕನ್ಫರ್ಮ್ ಆಗಿ 10 ಲಕ್ಷ ಅಂತ ಹೆಂಗೆ ಹೇಳ್ತಿ? ATM ರಿಸ್ಕ್ ಅಂದಲ್ಲ, ಅದಕ್ಕ ಹತ್ರದಲ್ಲೇ ಬ್ಯಾಂಕ್ ಇತ್ತು. ರೊಕ್ಕ ತೆಗಿಯೋರು ಯಾರಾದ್ರೂ ಸಿಗ್ತಾರ ಅಂತ ಹೋದೆ. ಎಲ್ರು 5,000 10,000 ತೆಗಿಯೋರ. ದೊಡ್ಡ ಅಮೌಂಟ್ ತೆಗಿಯೋ ಒಬ್ಬ ನನ್ನ ಮಗನೂ ಬರಲಿಲ್ಲ. ಏನು ಮಾಡೋದು, ಇನ್ನೇನು ಹೊಂಡೋಣ ಅನ್ನೋಷ್ಟ್ರಾಗ ಒಬ್ಬ ಬಂದ. ಹಾಂ ಮೇಡಮ್, ಬ್ಯಾಂಕಲ್ಲೇ ಇದ್ದೀನಿ ಮೇಡಮ್. ಅಮೌಂಟ್ ಎಷ್ಟಂದ್ರಿ ಮೇಡಮ್? 10 ಲಕ್ಷನಾ? ಓಕೆ ಮೇಡಮ್. ಸರ್, ಸ್ವಲ್ಪ ಪೆನ್ ಕೊಡ್ತೀರಾ? ಹಾಂ, ಕೊಟ್ಟೆ. ನನ್ನ ಹಂತ್ಯಾಕ ಪೆನ್ ಇಸ್ಕೊಂಡು ನನ್ನ ಕಣ್ಣು ಮುಂದೆನ 10 ಲಕ್ಷ ಚೆಕ್ ತುಂಬ್ದ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಹಾಂ, ಟೈಮಿಗೆ ಕರೆಕ್ಟಾಗಿ ಸಿಕ್ಕದ. ಫಾಲೋ ಮಾಡಿ ಬ್ಯಾಗ್ ಕಿತ್ಕೊಳ್ಳೋಣ ಅಂದ್ಕೊಂಡು. ಹಾಂ ಮೇಡಮ್. ಅಷ್ಟ್ರಾಗ ಇಲ್ಲೇ ಬ್ಯಾಂಕಿಂದ ಆಚೆ ಬರ್ತಾ ಇದ್ದೀನಿ ಮೇಡಮ್. ಕಾರ್ನಲ್ಲಿ ಯಾರೋ ಬಂದ್ರು. ಅವ್ರ ಕೈಯಾಗ ಅವ ಬ್ಯಾಗ್ನ ಕೊಟ್ಟ. ಅವ ಹೊಂಟ. ಅವರು ಪಕ್ಕದಾಗ ಕಾರ್ಗೆ ಪೆಟ್ರೋಲ್ ತುಂಬಿಸ್ಕೊಳ್ಳಿಕ್ಕೆ ಹೋದ್ರು. ಅದಕ್ಕೆ ನಾ ಇಲ್ಲಿಗೆ ಬಂದು ನಿಮಗೆ ಫೋನ್ ಮಾಡಿದ್ನಿ. ಅಕಸ್ಮಾತ್ ಈ ರೋಡಲ್ಲಿ ಬರಲಿಲ್ಲ ಅಂದ್ರೆ ಇದಾ ದಾರಿಯಲ್ಲಿ ಬರ್ಬೇಕು, ಬೇರೆ ರೂಟ್ ಇಲ್ಲ. ಪೆಟ್ರೋಲ್ ಬಂಕಿಂದ ಇರೋದು ಇದೊಂದ ದಾರಿ. ಏನಾದ್ರೂ ತೊಂದರೆ ಆದ್ರ ಸುಮ್ಮಾಕಿರಲೇ ಫೇಸ್ ಮಾಡ್ಬೇಕಷ್ಟ. ಬಂದ್ರಲ್ಲೇ ಬನ್ನಿ ಸರ್, ಬನ್ನಿ ಸರ್.
ದಾರಿ ಬಿಡಿ ಪ್ಲೀಸ್. ದಾರಿ ಬಿಡಿ. ಡಾಕ್ಟರ್ನ ಭೇಟಿ ಮಾಡಿದ ನಂತರ ನಾನೇ ನಿಲ್ತೀನಿ. ದಯವಿಟ್ಟು ದಾರಿ ಬಿಡಿ. ಇಲ್ಲೇ ಇರ್ಬೇಕು, ಯಾರು ಒಳಗಡೆ ಬರ್ಬಾರ್ದು. ಬನ್ನಿ ಸರ್, ಬನ್ನಿ ಸರ್. ಛೇ, ಏನಯ್ಯ ಮೀಡಿಯಾದವ್ರ ಗೋಳು? ಹುಡುಗಿ ಆಗಿದ್ದಾಳೆ, ತಲೆ ಸ್ವಲ್ಪ ಏಟ್ ಬಿದ್ದಿದ್ರಿಂದ ಶಾಕ್ ಅಲ್ಲಿ ಇದ್ದಾರೆ. ಔಟ್ ಆಫ್ ಡೇಂಜರ್ ಸರ್, ಏನು ಪ್ರಾಬ್ಲಮ್ ಇಲ್ಲ. ಇವಾಗ್ಲೇ ಹೋಗಿ ಆ ಹುಡುಗಿ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ. ಸರಿ ಸರ್. ಇಷ್ಟು ಬೇಗ ಸ್ಟೇಟ್ಮೆಂಟ್ ತಗೊಂಡ್ರಾ? ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ ಸರ್. ಒಂದು 15 ನಿಮಿಷ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಸರ್. ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಇಷ್ಟೊಂದು ಬಿಲ್ಡಪ್ಪ. ಸೆಲೆಬ್ರಿಟಿ ಅಲ್ವಾ ಸರ್, ಅದಕ್ಕೆ ಎಕ್ಸ್ಟ್ರಾ ಕೇರ್ ತಗೋತಿದ್ದಾರೆ. ಹೊರಗಡೆ ಮೀಡಿಯಾದವ್ರಿಗೆ ಏನಾದ್ರು ಒಂದು ಹೇಳಿ ಕಳಿಸಿ. ಏನ್ ಹೇಳಿ ಸರ್? ನಾಳೆ ನಂದು ಮುಡಿ ಕೊಡೋ ಫಂಕ್ಷನ್ ಇದೆ, ಬ್ಲೇಡ್ ತಗೊಂಬ ಅಂತ ಹೇಳ್ರಿ ಹೋಗಿ. ಮೀಡಿಯಾದವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಅಷ್ಟು ಗೊತ್ತು ಸರ್. ಬೇರೆ ಯಾವ್ದು ಒಳ್ಳೆ ಹಾಸ್ಪಿಟಲ್ ಸಿಗ್ಲಿಲ್ವಾ? ಇಲ್ಲಿ ಇದ್ದಿದ್ದು ಇದೆ ಸರ್ ಹಾಸ್ಪಿಟಲ್. ಯಾರ್ರೀ ಇವನು? ಅವಾಗಿಂದ ನಾ ಬರಿತಾ ಇದ್ದಾನೆ. ಪದ್ಮಾವತಿ ಅವ್ರ ಕಾರಲ್ಲಿ ಇದ್ದವನು ಸರ್, ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ. ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಪಶ್ಚಿಮ. ಬಿಳ್ಗಡ್ಗೆ ಹೇಳಪ್ಪ, ಇವನು ಹೋಗಿಗ್ಬಿಟ್ಟಾನು. ಅಯ್ಯೋ, ನೀರು ಕುಡಿಯಪ್ಪ. ತಗೊಳ್ಳಿ, ನೀರು ಕುಡಿ. ಬೇಡ. ಯಾಕೆ? 9 ಗಂಟೆ ಆದ್ಮೇಲೆ. ಈ ಮೂಢನಂಬಿಕೆ ಜಾಸ್ತಿ ಆಯ್ತು ನಿಂದು. ಬಿಕ್ಕಳಿಗೆ ಬಂತು, ಓಕೆ. ಬೇರೆ ಏನಾರ ಬಂದಿದ್ರೆ ಏನ್ ಮಾಡೋದು? ಏನಪ್ಪ? ಮೆತ್ಗೆ ಮೆತ್ಗೆ ಒಳ್ಳೆ ಅಕ್ಕಿ ಮೂಟ ಇದ್ದಂಗಿದ್ಯಾ, ಉಳ್ಗಿಳ್ಕೊಂಬಿಟ್ಟಿಯ. ಈ ಕಾರ್ನಾಗ ಹುಡುಗಿನ ಎಲ್ಲೋ ನೋಡಿನ್ಲೆ. ಎಲ್ಲಿ ನೋಡಿದ್ಯಾ? ನೆನಪತ್ತಿಲ್ಲ. ಇನ್ನೊಂದ್ಸಲಿ ನೋಡಿದ್ರೆ ಗುರ್ತಿಡಿತೀನಿ. ಇನ್ನೊಂದ್ಸತಿ ನೋಡಿದ್ರೆ ನೀನೇನ್ ಗುರ್ತಿಡಿಯೋದು? ಅವಳು ನಮ್ಮನ್ ಗುರ್ತಿಡಿತಾಳೆ. ಇವನೊಬ್ಬ ಕರೆನ ಆಕೆನೆಲ್ಲೋ ನೋಡಿನ್ಲೆ. ಸಾಕು, ಸ್ವಲ್ಪ ಸುಮ್ಮನೆ ಇರಪ್ಪ. ಎಲ್ಲ ಕರೆಕ್ಟಾಗಿ ನಡೆದೈತೆ. ಸುಮ್ಮನೆ ಟೆನ್ಷನ್ ಆಗಿದೆ ನೀನು. ಮುಗೀತೇನ್ರಲ್ಲೇ, ಎಲ್ರು ನಮ್ಮನ್ನೇ ನೋಡ್ಲಿಕ್ಕತ್ತಾರ. ವಿನೋದಿಗೆ ಫೋನ್ ಮಾಡ್ದ? ಮಾಡಾಯ್ತು, ಬರ್ಲಿಕ್ಕತ್ತಾನ. ಸರಿ ಬನ್ನಿ ಹೋಣ. ಇವಾಗ ಹೆಂಗೋ ಅರೇಂಜ್ ಮಾಡೋದು? ಅಮ್ಮನ ಹತ್ರ ಮಾತಾಡಿದ್ಯಾ? ಯಾವ್ದಾದ್ರು ದಾರಿ ಇದೆಯೇನೋ? ಕೇಳೋರ್ನೆಲ್ಲ ಕೇಳಾಗಿದ್ಯೋ? ಹೋಗ್ಲಿ, ಪ್ರೊಡ್ಯೂಸರ್ ಹತ್ರನೇ ಕೇಳೋಣವಾ? ಅವರಿಲ್ಲ, ಫಾರಿನ್ಗೆ ಹೋಗಿದ್ದಾರೆ. ಮತ್ತೇನ್ ಮಾಡೋಣವಾ? ಮತ್ತೆ ಇನ್ನೇನಪ್ಪ ಕಾಲೇಜ್ ವಿಷಯ? ಇನ್ನೇನದ ಅದಾ ವಿಷಯ. ಇದು ಆ ಕೆಮಿಸ್ಟ್ರಿ ಲೆಕ್ಚರರು ಸಖತ್ ಫಿಗರು. ಈಗ ಹೆಂಗಿದಾಳ? ಈಗ್ಲೂ ಹಂಗೆ ಅದಾಳ. ಈಗ್ಲೂ? ಮತ್ತೆ ಅಲ್ಮೇಲೆ ಮೀಟ್ ಮಾಡ್ಕೊಂಬಂದ್ಯಾ? ಕೀ ಸಿಕ್ಕಿಲ್ಲ ಅಂದ್ರಲ್ಲ, ಸಿಕ್ತಾ? ಮತ್ತೆ ಹಂಗಿದಂಗೆ ನಮ್ಮನೆಗೆ ಬರ್ಬೋದಿತ್ತಲ್ಲ. ಬೇರೆ ಕಡೆ ಹೋಗ್ಬೇಕಿತ್ತು, ಅರ್ಜೆಂಟ್ ಕೆಲಸ. ಅರ್ಜೆಂಟ್ ಕೆಲಸನ? ನಂಗೆ ಎಲ್ಲ ಗೊತ್ತು ಬಿಟ್ರದೆ. ಲಗೇಜ್ ಎಲ್ರು? ಅಲ್ಲೇ ಕ್ಲಾಕ್ ರೂಮ್ನಾಗದ. ಕ್ಲಾಕ್ ರೂಮಾ? ಏನೋ ಅದು? ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಆಗಿರ್ತದಲ್ಲ ಕ್ಲಾಕ್ ರೂಮ್. ಅಂದ್ರೆ ಅಲ್ಲಿಂದ ಬೇರೆ ಎಲ್ಲರೂ ಹೋಗ್ಬಂದ್ರ? ಸಿನಿಮಾ ಸಿನಿಮಾಗೆ ಹೋಗ್ಬಂದ್ರ? ನನ್ಗೆ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಅಯ್ಯೋ, ನೀನ್ ನೋಡೋ ಅಂತ ಸಿನಿಮಾ ಅಲ್ಲಲೇ. ಸೋಮ್ನಿರಲ್ಲೇ ಎಂತೆಂತ ಪಿಕ್ಚರ್ ನೋಡಿಲ್ವಾ? ತೋರಿಸ್ಲಾ? ಮೊಬೈಲಲ್ಲೇ ಇದೆ. ಏಯ್, ನಂಗೆ ಎಲ್ಲ ವಿಷಯ ಗೊತ್ತು. ಎಷ್ಟ ಸುಳ್ಳು ಹೇಳ್ತೀರಾ? ಹೇಳ ನೋಡ, ನೀವು ಫೋನ್ ಮಾಡ್ಬಿಟ್ಟು ಅಲ್ಮೇಲೆ ಪಿಕ್ ಮಾಡು ಅಂದ್ರಲ್ಲ, ಅವಾಗಲೇ ನಂಗೆ ಎಲ್ಲ ವಿಷಯನೂ ಗೊತ್ತು. ನೀನು ಅವಳು ತುಂಬಾ ಇಷ್ಟಪಟ್ಟಿದ್ದೀರಾ, ಆಯ್ತಾ? ಅವಳನ್ನ ಹಾರಿಸ್ಕೊಂಡ್ ಬಂದಿದ್ಯಾ. ನಾಳೆ ಮದ್ವೆನೂ ಆಗ್ಬೇಕು ಅಂತಿದ್ಯಾ. ಈ ಚೆಲುವನ್ ಚಿತ್ತಾರ, ಅಮೂಲ್ಯ, ಗಣೇಶು ಸೇಮ್ ಡಿಟ್ಟ ಸ್ಟೋರಿ. ಕರೆಕ್ಟಾ? ಕರೆಕ್ಟಾ? ಅದಕ್ಕೊಬ್ಬ ಕಿಲಾಡಿ ಬಗ್ಗರ್ಬೇಕಿತ್ತು. ನನ್ನ ಸೆಲೆಕ್ಟ್ ಮಾಡಿದ್ದೀರಾ. ಹೆಂಗ್ರ ನೀವೆಲ್ಲ ಫ್ರೆಂಡ್ಸು? ಹೇಳಲಿಲ್ಲ ಅಂತಂದ್ರೂ ನಂಗೆಲ್ಲ ಅರ್ಥ ಆಗತ್ತೆ. ಮಗ, ನಿನ್ನ ಸೆಲೆಕ್ಷನ್ನು ಸೂಪರು. ಅವಳದೆ ಸುಮಾರು. ನಗರದ ಹೊರವಲಯ
ವಲಯದಲ್ಲಿ ನಡೆದಂತಹ ಭೀಕರವಾದ ಘಟನೆ. ಸಿನಿಮಾ ನಟಿ ಪದ್ಮಾವತಿಯವರು ಪ್ರಯಾಣಿಸುತ್ತಿದ್ದ ಕಾರಿಗೆ ಕಲ್ಲೆಸೆದು ಅಡ್ಡಗಟ್ಟಿ ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ 10 ಲಕ್ಷ ದೋಚಿದ 3 ಮುಸುಕುಧಾರಿಗಳು. ನಟಿ ಪದ್ಮಾವತಿಯವರ ಸ್ಥಿತಿ ಗಂಭೀರವಾಗಿದ್ದು 48 ಗಂಟೆಗಳ ಕಾಲ ಏನನ್ನೂ ಹೇಳಲಾಗುವುದಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ನಗರದ ಎಲ್ಲೆಡೆ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ. ಕೂಡಲೇ ಮುಸುಕುಧಾರಿಗಳನ್ನು ಹಿಡಿಯಲಾಗುವುದು ಎಂದು ಪೊಲೀಸರು ಹೇಳಿದ್ದಾರೆ. ಸರ್, ನಾನು ಹೇಳಿದ್ದು 48 ಗಂಟೆ ಒಳಗಡೆ ದರೋಡೆಕೋರನ್ನ ಹಿಡಿತೀವಿ ಅಂತ ಸರ್. ಆದ್ರೆ ಈ ಮೀಡಿಯಾದವರು 48 ಗಂಟೆವರೆಗೆ ಅವ್ರ ಪರಿಸ್ಥಿತಿ ಏನು ಹೇಳಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಇಷ್ಟಕ್ಕೊಂದು 48 ಗಂಟೆ 24 ಗಂಟೆ ಅಂತ ಹೇಳಕ್ ನಿಮ್ಗೆ ಯಾರು ಹೇಳಿದ್ದು? ಮಾಮೂಲಿಯಾಗಿ ನಾವು ಅದನ್ನೇ ಅಲ್ವಾ ಸರ್ ಹೇಳೋದು. ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ ತಂದೆ ಹೇಗಿದ್ದಾರೆ? ಯಾವಾಗ ಆಪರೇಷನ್? ಸೀನು, ಒಂದ್ ನಿಮಿಷ. ಒಂದ್ ಸೆಕೆಂಡ್. ಓಕೆ. ಸೀನು, ಉಲ್ಲಾಸ್ಗೆ ಅಮೌಂಟ್ ಕೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದಾನೆ. 10 ಗಂಟೆಗೆ ಬರೋದಕ್ಕೆ ಹೇಳಿದಾನೆ. ನೀನು ಊರ್ಗೆ ಹೊರಡು, ನಾನು ಅಮೌಂಟ್ ತಗೊಂಡ್ ಬರ್ತೀನಿ. ಬೇಡ ಕಣೋ, ನಾನು ಹೀಗೆ ನೋಡಿದ್ರೆ ಅಮ್ಮ ಟೆನ್ಷನ್ ಆಗ್ತಾಳೆ. ಅಮೌಂಟ್ ಜೊತೆ ಹೊರಡೋಣ. ಒಂದ್ ಸೆಕೆಂಡ್. ಅಮ್ಮ, ಎಲ್ಲಿದೆಯೋ ಸೀನು? ನಾನು ದುಡ್ಡು ತಗೊಂಡ್ ಬರ್ತಾ ಇದ್ದೀನಮ್ಮ. ಸ್ವಲ್ಪ ಲೇಟ್ ಆಗುತ್ತೆ. ಅಪ್ಪ ಹೇಗಿದಾರಮ್ಮ? ನಾಳೆ ಸಾಯಂಕಾಲದ ಒಳಗಡೆ ನಿಮ್ಮ ಅಪ್ಪಂಗೆ ಆಪರೇಷನ್ ಮಾಡ್ಬೇಕಂತೆ. ಸದ್ಯ ದುಡ್ಡಿಗೇನ್ ಮಾಡ್ತಾ ಇದೀಯಮ್ಮ? ನಿಮ್ಮ ಮಾವ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಅದನ್ನೇ ಆಸ್ಪತ್ರೆ ಕಟ್ಟಿದೀನಿ. ಸರಿಮ್ಮ. ಮೀನಿದಾಳ? ಹಲೋ, ಹೇಳಣ್ಣ. ಹತ್ರದಲ್ಲಿ ಟಿವಿ ಇದೆಯಾ? ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಯಾಕೆ? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಕಿರಿಚ್ಬೇಡ ಅಣ್ಣ, ಏನಾಯ್ತು? ನನ್ಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ. ನಾಳೆ ಬೆಳಗ್ಗೆ ಒಳಗಡೆ ಅಲ್ಲಿರ್ತೀನಿ. ನ್ಯೂಸಲ್ಲಿ ಬರ್ಬೋದು. ಅಮ್ಮ ನೋಡಿದ್ರೆ ಗಾಬರಿ ಆಗ್ತಾಳೆ. ಹುಷಾರಾಗಿ ನೋಡ್ಕೊ. ಸರಿ ಅಣ್ಣ. ಏನಾದ್ರೂ ಅರ್ಜೆಂಟ್ ಇದ್ರೆ ಕಾಲ್ ಮಾಡು. ಓಕೆ. ತಗೊಳ್ಳಿ ದೊಡ್ಡಮ್ಮ. ಏನಂತೆ? ಏನಿಲ್ಲ. ಅವನಿಗೇನು ಹೇಳಿಲ್ಲ ತಾನೆ? ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ ಕಣೆ. ಏನು ಹೇಳಿಲ್ಲ, ನೀವು ಟೆನ್ಷನ್ ಆಗ್ಬೇಡಿ. ರಾಮಮೋಹನ್ ಕಡೆಯವ್ರು ಯಾರು? ನಾನೇ. ದೊಡ್ಡಮ್ಮ, ಒಂದ್ ನಿಮಿಷ, ನಾನು ನೋಡ್ತೀನಿ. ಅವನಿಗೆ ಕೇಳಬಾರ್ದು. ಭಾವನ್ಗಾಗಿರೋದು ಆಕ್ಸಿಡೆಂಟ್ ತಾನೆ? ಅಯ್ಯೋ, ಯಾರೋ ರೋಡಲ್ಲಿ ಜಗಳ ಆಡ್ತಿದ್ರೆ ಅವ್ರನ್ನ ಬಿಡ್ಸಕ್ ಹೋಗಿದ್ದಾರೆ. ಎಷ್ಟು ಸಲ ಹೇಳಿದೀನಣ್ಣ, ಊರವರು ಸಾಬ್ರೆ ನಮಗ್ ಬೇಡ ಬೇಡ ಅಂತ. ನನ್ ಮಾತು ಕೇಳಿಸ್ತಾನೆ.